ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಹಾಗೆ ಇವತ್ತು 12 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಕೆಲಸ ಏನೋ ಹಸ್ಬೆಂಡ್ ಏನು ಹೋಗಿಲ್ಲ ಕೆಲಸಕ್ಕೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಲೇಟಾಗಿ ಎದ್ಬಿಟ್ಟು ಕೆಲಸ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಭಾಳ ಕೆಲಸ ಇದೆ ಫ್ರೆಂಡ್ಸ್. ಅವರಿಗೆ ಟಿಫನ್ ಒಯ್ಯಬೇಕು. ನಂದೆಲ್ಲ ಕೆಲಸ ಆಗಿದೆ. ಇವಾಗ ಎಲ್ಲ ಮನೆ ಚೆನ್ನಾಗಿ ಕ್ಲೀನ್ ಮಾಡಿದೆ, ಹಾಗೆ ಎಲ್ಲ ತೊಳೆದ್ಬಿಟ್ಟೆ. ಇವತ್ತು ಮನೆ ಹೋಮ್ ಕ್ಲೀನ್ ಅಂತಲೇ ಹೇಳ್ಬೋದು. ಇವಾಗ ಅಡುಗೆ ಒಂದು ಸೈಡ್ ಬೇಳೆ ಕುದ್ದಿದೆ, ಒಂದು ಸೈಡ್ ಈ ಕಡೆ ರೈಸ್ ಆಗಿದೆ ಫ್ರೆಂಡ್ಸ್. ಇವತ್ತು ಮಕ್ಕಳು ಟಿಫನ್ ಬಾಕ್ಸ್ ಕೊಟ್ಟಿಲ್ಲ. ಬೆಳಗ್ಗೆ ಸ್ವಲ್ಪ ಮಿಲ್ಕ್ಗೂ ಮತ್ತು ಒಂದು ಸ್ವಲ್ಪ ಟಿಫನ್ ಮಾಡಿ ಹೋಗಿದ್ದಾರೆ ಫ್ರೆಂಡ್ಸ್. ಅವರಿಗೆ ನಾನು ಟಿಫನ್ ಒಯ್ಯಬೇಕು. ಇವಾಗ 12 ಗಂಟೆ ಅಲ್ವಾ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ರೈಸ್ ಆಗಿದೆ ಆಲ್ರೆಡಿ. ಇವಾಗ ಬೇಳೆ ಕುದ್ದಿದೆ, ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಆಯಿತು. ಅವರಿಗೆ ಟಿಫನ್ ಕೂಡ ಒಯ್ಯಬೇಕು ಫ್ರೆಂಡ್ಸ್. ಟಿಫನ್ ಒಯ್ಯುವಾಗ ಮತ್ತೆ ಸಿಗ್ತೀನಿ ನಿಮಗೆ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇವತ್ತು ಎಲ್ಲ ಪೂಜೆ ಮಾಡೋದೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಾನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಂಗೆ ತಿಳಿಸ್ತಾ ಇರಿ. ಹಾಗೆ ಬನ್ನಿ ಇವಾಗ ಒಗ್ಗರಣೆ ಕುಡಿಯೋಣ ಬೇಳೆಗೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಕೂಡ ಕೊಟ್ಟೆ. ಇವಾಗ ಬೇಳೆ ಕುದ್ದ ತಕ್ಷಣ ಗಟ್ಟಿ ಆದರೆ ಉಣ್ಣಲ್ಲ ಫ್ರೆಂಡ್ಸ್ ಮಕ್ಕಳು. ಸ್ವಲ್ಪ ನೀರಾಗೇ ಇರಬೇಕು. ಸಾಂಬಾರು ಸೂಪರ್ ಇರುತ್ತೆ. ಇವಾಗ ಬೇಳೆ ಸಾಂಬಾರು ಒಗ್ಗರಣೆ ಕೊಟ್ಟೆ. ಇವಾಗ ಕುದ್ದ ತಕ್ಷಣ ನಾನು ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತೀನಿ ಫ್ರೆಂಡ್ಸ್. ಇವತ್ತು ಹಸ್ಬೆಂಡ್ ಹೋಗಿಲ್ವಲ್ಲ, ಹಾಗಾಗಿ ನಾನು ಬೇಗ ಸ್ವಲ್ಪ ಅಡುಗೆ ಮಾಡಿಲ್ಲ. ಓನ್ಲಿ ಟಿಫನ್ ಮಾಡಿದೆ, ಟೀ ಕುಡಿದು ಮಕ್ಕಳು ಮಿಲ್ಕ್ ಕೊಂಡ್ರು. ನೋಡಿ ಇದ್ರ ಬೇಳೆ ಸಾಂಬಾರು ಜೊತೆ ಹಸಿ ಮೆಣಸಿನಕಾಯಿ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್. ಕಾಂಬಿನೇಷನ್ ಸೂಪರ್ ಇರುತ್ತೆ ಅಂತ ಅದೇ ಊಟ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಳ್ಳೋಣ. ನಾನು ಆಲ್ರೆಡಿ ಕುದಿಯುವಾಗ ಟೊಮಾಟೊ ಜೊತೆ ಸಾಲ್ಟು ಸ್ವಲ್ಪ ಸೇರಿಸ್ಕೊತೀನಿ. ಏನಕ್ಕಂದರೆ ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ ಕುದಿ ಬೇಳೆ ಇವಾಗ ಬೇಡ ಸ್ವಲ್ಪ ತೆಗೆದಿಡು ಅಂತಾರಲ್ವ, ಮತ್ತು ಯಾವಾಗವಾಗ ಅಂತಾರೆ ಫ್ರೆಂಡ್ಸ್ ಕುದಿಯುವಾಗ ಸ್ವಲ್ಪ ತೆಗೆದಿಡು ಅಂತ. ಹಾಗಾಗಿ ನಾನು ಮತ್ತೆ ಅದರ ಉಪ್ಪು ಹಿಡಿಬೇಕಲ್ವ ಫ್ರೆಂಡ್ಸ್ ತೆಗೆದಿಟ್ಟರು ಕೂಡ, ಹಾಗಾಗಿ ನಾನು ತೆಗೆದಿಡ್ತೀನಿ. ಇವತ್ತು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಏನಕ್ಕಂದರೆ ಇವತ್ತು ಯಾರೂ ಅಂದಿಲ್ಲ ಫ್ರೆಂಡ್ಸ್, ಹಾಗಾಗಿ ಕುದಿಸ್ಕೊಂಡು ಡೈರೆಕ್ಟ್ ಒಗ್ಗರಣೆ ಕೊಟ್ಟೆ. ನೋಡಿ ಇವತ್ತಿನ ಬ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಕ್ಷಮೆ ಇರಲಿ ಫ್ರೆಂಡ್ಸ್. ಕುದೀಲಿ ಫ್ರೆಂಡ್ಸ್. ಇವಾಗ ಅಲ್ಲಿವರೆಗೂ ನಾನು ಟಿಫನ್ ಬಾಕ್ಸ್ ಕಟ್ಟಬೇಕು ಮಕ್ಕಳಿಗೆ. ಬೇಗ ಹಸ್ಬೆಂಡ್ ಹೋದರೆ ಬೇಗ ಟಿಫನ್ ಬಾಕ್ಸ್ ಕಟ್ಕೊಡ್ತೀನಿ. ಇಲ್ಲಾಂದರೆ ಅವ್ರ ಮನೆಯಲ್ಲೇ ಇದ್ದರೆ ಓನ್ಲಿ ಟಿಫನ್ ಮಾಡಿಕೊಡ್ತೀನಿ ಅವರಿಗೆ. ಅಂದರೆ ಉಪ್ಪಿಟ್ಟು, ಮಂಡಕ್ಕಿ, ಸುಸ್ಲಾ ಈ ಥರ ಮಾಡ್ತೀನಿ, ತಿಂದ್ಬಿಟ್ಟು ಹೋಗ್ತಾರೆ. ನೋಡಿ ಈ ಕಡೆ ರೈಸ್ ಕೂಡ ಆಗಿದೆ. ನೋಡಿ ನಮಗೆ ರೂಢಿ ಬಿದ್ದುಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಕುಕ್ಕರಿಂದನೇ ರೈಸ್ ಸೂಪರಾಗಿ ಟೇಸ್ಟ್ ಬರುತ್ತೆ. ಕುಕ್ಕರಲ್ಲಿಂದ ರೈಸ್ ಮಾಡಲಿಲ್ಲ ಅಂದರೆ ಆ ದಿನ ನಮಗೆ ಹೊಟ್ಟೆನೇ ತುಂಬಲ್ಲ ಫ್ರೆಂಡ್ಸ್. ಆ ಥರ ಆಗಿದೆ. ಕರೆಕ್ಟ್ ನೀರು ಇಟ್ಕೊಂಡು ಒಂದು ಎರಡು ವಿಜಲ್ ಹೊಡೆದ್ರೆ ನಮ್ಮ ಪರ್ಫೆಕ್ಟ್ ಆದ ಮೆತ್ತಗೆ ಸ್ಮೂತಾಗಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾನಂತೂ ಸೂಪರ್, ನನಗೆ ಅದೇ ಇಷ್ಟ. ಏನಕ್ಕಂದರೆ ರೂಢಿ ಬಿದ್ದುಬಿಟ್ಟಿದೆ ಫ್ರೆಂಡ್ಸ್. ಮೊದಲು ಹಾಗೆ ಊಟ ಮಾಡ್ತಿದ್ವಿ, ಇವಾಗ ರೂಢಿ ಬಿದ್ದಿದೆ. ಇವಾಗ ಬನ್ನಿ ಟಿಫನ್ ಬಾಕ್ಸ್ ಕೊಡ್ತೀನಿ ಫ್ರೆಂಡ್ಸ್ ಮಕ್ಕಳಿಗೆ. ನೋಡಿ ಇದು ಬಾಕ್ಸು ನನ್ನ ಮಗಂದು, ಇದು ನನ್ನ ಮಗಳದು. ಇದರಲ್ಲಿ ಎರಡೆರಡು ಇದೆ ಫ್ರೆಂಡ್ಸ್. ಒಂದರಲ್ಲಿ ಸಾಂಬಾರು ನೋಡಿ, ಒಂದರಲ್ಲಿ ಎರಡೆರಡು ಇದೆ ನೋಡಿ. ಇದರಲ್ಲಿ ಸಾಂಬಾರು ಕಟ್ತೀನಿ ನೋಡಿ. ಇದರಲ್ಲಿ ಇನ್ನೊಂದಿದೆ ನೋಡಿ. ಒಂದರಲ್ಲಿ ಸಾಂಬಾರು, ಒಂದರಲ್ಲಿ ರೈಸ್ ಕಟ್ತೀನಿ ಫ್ರೆಂಡ್ಸ್. ಒಂದ್ರಾಗೆ ಹಾಕಿಬಿಟ್ರೆ ಅದು ಸಪ್ಪೆ ಹೊಡೆದ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಸಾಂಬಾರು ಮತ್ತು ರೈಸ್ ಬೇರೆ ಬೇರೆ ಟಿಫಿನ್ ಬಾಕ್ಸ್ಗೆ ಹಾಕ್ತೀನಿ ನೋಡಿ. ಈ ಥರ ವಾಶ್ ಮಾಡ್ತೀನಿ ನಾನು. ಯಾವಾಗೂ ಪಾತ್ರೆ ವಾಶ್ ಮಾಡುವಾಗ ಯಾವುದು ಸಾಮಾನು ಎಲ್ಲಿರುತ್ತೆ ಅಂದರೆ ನನ್ನ ಮಗು ಟಿಫನ್ ಬಾಕ್ಸು ಎಷ್ಟು 2 ಇರುತ್ತಲ್ಲ, ಒಂದರಲ್ಲಿ ಒಂದು ಹಾಕ್ತೀನಿ. ಅಂದರೆ ಪಟ್ಟಂತ ಸಿಕ್ಬಿಡಬೇಕು ನನಗೆ ಕೈಗೆ. ಹಾಗಾಗಿ ಈ ಥರ ಮಾಡ್ಕೋತೀನಿ
ನೋಡಿ. ಇವಾಗ ಇದ್ರಾಗ ಬೇಳೆ ಸಾಂಬಾರು ಹಾಕ್ತೀನಿ, ಇದರಲ್ಲಿ ರೈಸ್ ಹಾಕ್ತೀನಿ ಫ್ರೆಂಡ್ಸ್. ಟಿಫನ್ ಬಾಕ್ಸ್ ಕಟ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಮತ್ತೆ. ನೋಡಿ ಫ್ರೆಂಡ್ಸ್, ಟಿಫನ್ ಬಾಕ್ಸ್ ಕೂಡ ರೆಡಿ ಆಯಿತು. ಇವಾಗ ಟಿಫನ್ ಕೊಟ್ಟು ಬರ್ತೀನಿ. ಒಂದು ಕರ್ಚಿಪ್ ಹಾಕಿದ್ದೀನಿ, ಸ್ಪೂನ್ ಹಾಕಿದ್ದೀನಿ. ಇವಾಗ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕೊಟ್ಟು ಬರ್ತೀನಿ ಫ್ರೆಂಡ್ಸ್. ಟೈಮ್ ಆಗಿದೆ 12:15 ಆಗಿದೆ. 12:35ಕ್ಕೆ ಬೆಲ್ ಆಗುತ್ತೆ. ನಾನು ಹೋಗುವಷ್ಟರಲ್ಲಿ ಅದೇ ಟೈಮ್ ಆಗುತ್ತೆ. ಹೋಗಿ ಬಂದಾದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನಮ್ಮದು ಕ್ಯಾಟ್ ನೋಡಿ ಫ್ರೆಂಡ್ಸ್. ಮಿಲ್ಕು ಏನಾಗ್ಯದ? ಅಶ್ವಾಗ್ಯವ ನಿಂಗೆ ಬಂದಿನ ಮೇಲೆ ಕೊಡ್ತಾ ಇಲ್ಲ? ನಿಂಗೆ ಬಂದಿನ ಮೇಲೆ ಕೊಡ್ತಾ ಕೂಡ್ತಿ ಇಲ್ಲೇ ಮನೆಗೆ ಕೂಡ್ತಿ? ಹಾಂ, ಕೂಡಿಲ್ಲೇ. ಚಾವಿ ಹಾಕೊಂಡು ಹೋಗ್ಲಿ ನಿಂಗ? ಹಾಂ, ಓಕೆ ಬಾಯ್. ನಿಮ್ಮ ಮನೆಗೆ ಕೂಡಿಲ್ಲೇ ಕೂಡ ಬಾಯ್. ಓಕೆ ಫ್ರೆಂಡ್ಸ್, ಟಿಫನ್ ಬಾಕ್ಸ್ ಕೊಟ್ಟು ಬಂದಾದಮೇಲೆ ಸಿಗ್ತೀನಿ ನಿಮಗೆ. ಅದು ಕೂಡ ಕೂಡುತ್ತಂತೆ ಮನೆಯಲ್ಲೇ. ನೋಡಿ ಫ್ರೆಂಡ್ಸ್, ಇವಾಗ ಮನೆಗೆ ಬಂದೆ. ಮನೆಗೆ ಬರೋ ತನಕ ಪಾಪ ಇಲ್ಲೇ ಕುಂತಿದೆ ನೋಡಿ. ಇಲ್ಲೇ ಕುಂತಿದೆ. ಎಷ್ಟು ನೋಡಿ, ಮೂಕ್ ಜಾನುವಾರು ಅಂದರೆ ಹಾಗೆ ಫ್ರೆಂಡ್ಸ್. ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಮಾತು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅಂತೂ ತುಂಬ ಇರುತ್ತೆ ಫ್ರೆಂಡ್ಸ್. ಮೂಕ್ ಜಾನುವಾರಿಗೆ ಅಂದರೆ ಮೂಕ ಪ್ರಾಣಿಗೆ ಜಾಸ್ತಿ ಇರುತ್ತೆ. ಪಾಪ ಇಲ್ಲೇ ಕೂತಿದೆ ನೋಡಿ. ಅವಾಗ ನಾನು ಹೋಗುವಾಗ ಇಲ್ಲಿ ಮಂಚದ ತೆಳಗೆ ಮಲ್ಕೊಂಡಿತ್ತು. ನಾನು ಇವಾಗ ಡೋರ್ ತೆಗೆದು ಈ ಥರ ಕಾಲಿಟ್ಟು ಬರ್ತಾಯಿದ್ದೀನಿ, ಅಲ್ಲೇ ಕೂತಿದೆ ನೋಡಿ. ನಾನು ಆ ಕಡೆಯಿಂದ ಈ ಥರ ಕಾಲಿಟ್ಟು ಬರ್ತಾಯಿದ್ದೀನಿ, ಅಲ್ಲೇ ಕೂತಿದೆ. ಸ್ವಲ್ಪ ತೆಳಗಡೆ ನೋಡಲಿಲ್ಲ ಅಂದ್ರೆ ಅದ್ರ ಮೇಲೆ ಕಾಲು ಕೊಡ್ತಿದ್ದೆ ಪಾಪ. ಮಿಲ್ಕು ಇಲ್ಲಿದ್ದಿಕ್ಕ ಇಲ್ಲಿದ್ದ. ಕೂಡಲ್ಲೇ ಕೂಡು ಯಾವಲ್ಲೇ ಕೂಡು. ಏನು ಬೇಕು ಇನ್ನ ನಿನಗೆ? ಏನು ಬೇಕು? ಕುಡ್ತಾಗ ಅದಕ್ಕೆ ಮಿಲ್ಕ್ ತಂದಿದೆ ಫ್ರೆಂಡ್ಸ್. ನಾನು 2 ಪ್ಯಾಕೆಟ್ ತಂದಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಒಂದು ಪ್ಯಾಕೆಟ್ ಕುಡಿಯುತ್ತೆ. ಇವಾಗ ಸಂಜೆಗೆ ಒಂದು ಪ್ಯಾಕೆಟ್. ಮತ್ತು ಮಕ್ಕಳು ಹೋಗಂದರೆ ಸ್ಕೂಲಿಂದ ಬಂದಾದ್ಮೇಲೆ ಹೋಗಲ್ಲ ಫ್ರೆಂಡ್ಸ್. ಈ ಪ್ಯಾಕೆಟೇ ಕುಡಿಯುತ್ತೆ ನೋಡಿ ಫ್ರೆಂಡ್ಸ್. ಈ ಪ್ಯಾಕೆಟ್ ಮಿಲ್ಕ್ ಪ್ಯಾಕೆಟ್ ಇದೆ, ಪ್ಯಾಕೆಟ್ ಕುಡಿಯುತ್ತೆ. ಬೇರೆದು ಯಾವುದಾದ್ರೂ ತಂದು ಅಂದರೆ ಅಸ್ಸಲು ಕುಡಿಯಲ್ಲ ಫ್ರೆಂಡ್ಸ್. ಅದು ಇದ್ರದ್ದು ಕೂಡ ಡಿಮ್ಯಾಂಡ್ ನೋಡಿ. ಏನು ಮಾಡೋಕ್ಕಾಗಲ್ಲ, ಸಾಕಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಹಾಲು ಹಾಕ್ತೀನಿ ಫ್ರೆಂಡ್ಸ್ ಅದಕ್ಕೀಗ. ಮಿಲ್ಕು ಇಕ್ಕ ಇಲ್ಲಾಡ ನೋಡಿ ಹಾಕ್ತಾ ನಡಿ. ಕುಡಿತಿ ಹಿಂಗೆ ನಡಿ ಹೊರಗೆ ನಡಿ. ಬಾ ಹೊರಗೆ ಬಾ ಬರಲಿ. ಬಾ ಹಾಕ್ತಾ ಬಾ. ಇದ್ರ ಬಟ್ಟಲಿದೆ ಫ್ರೆಂಡ್ಸ್. ಇಲ್ಲಿ ಏಟೊಳತಿ ಈಗ ಹಾಕ್ಲದ್ದೇನು. ಇವಾಗ ಕುಡಿತಂದರೆ ಒಂದು 4 ಗಂಟೆ ತನಕ ಒಳ್ಳಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ಹಸು ಆದರೆ ಏನು ಒಳ್ಳುತ್ತೆ ಫ್ರೆಂಡ್ಸ್. ಒಬ್ಬೊಬ್ಬ ಏನು ಕೇಳ್ತೀರ ಇದ್ರ ಕತೆ. ಒಳ್ಳುತ್ತೆ ಒಂದೇ ಸಮಾನ. ಓಕೆ ಫ್ರೆಂಡ್ಸ್, ಇವಾಗ ಕೆಲಸ ಮಾಡ್ಕೊಳ್ಳೋಣ. ಅಯ್ಯೋ ಚೆಲ್ಬಿಡ್ತು ಸ್ವಲ್ಪ. ಇನ್ನೊಂದು ಸ್ವಲ್ಪ ಉಳಿಸಿದ್ದೀನಿ ಫ್ರೆಂಡ್ಸ್. ಇನ್ನೂ ಒಳದ್ರೆ ಹಾಕ್ತೀನಿ ಇವಾಗಲೇ, ಇಲ್ಲಾಂದರೆ ಮನೆಯಲ್ಲಿ ಒಯ್ತೀನಿ. ಪೂರ್ತಿ ಕುಡಿಯಾ. ಜಾಸ್ತಿ ಹಸು ಆದ್ರೇ ಈ ಥರ ಒಳ್ಳುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಹೇಳಿದ ಮಾತು ಪೂರ್ತಿಯಾಗಿ ಕೇಳುತ್ತೆ ಫ್ರೆಂಡ್ಸ್. ಇದು ಹೆಂಗಂದರೆ ಹಸು ಆದರೆ ನಾವು ಎಷ್ಟು ಕೂಡಂದರೆ ಕೂಡುತ್ತೆ, ಹೇಳಂದ್ರೆ ಹೇಳುತ್ತೆ. ಆ ಥರ ಇದು ಕ್ಯಾಟ್. ಪೂರ್ತಿ ಖಾಲಿ ಮಾಡ ಸಾಕು. ಕುಡಿ.
ಸಾಕು, ಪೂರ್ತಿ ಕಲಾಸ್ ಮಾಡು. ಕುಡಿ ಕುಡಿ, ಉಳಿಸ್ಬೇಡ, ತೊಡೆಗೆ ಉಳಿಸ್ಬೇಡ, ಕುಡಿ. ಅದಕ್ಕೆ ಸಾಕಾಗಿದೆ ಫ್ರೆಂಡ್ಸ್, ನಾನು ಕುಡಿ ಕುಡಿ ಅಂತ ಇದನ್ನೆಲ್ಲ ಬಿಡ್ತಾ ಇಲ್ಲ ಪಾಪ, ಸಾಕಾಗಿದೆ ಅದಕ್ಕೆ. ಕುಡಿ ಸಾಕು. ಹಾಂ ಇಲ್ಲ ನೋಡು, ಸಾಕು ಅನಿಸುತ್ತೆ ಫ್ರೆಂಡ್ಸ್. ಇವು ಹಾಗೆ ಇಡ್ತೀನಿ, ಮತ್ತೆ ಸ್ವಲ್ಪ ತಿರುಗಾಡಿ ಬಂದು ಕುಡಿಯುತ್ತೆ. ಕುಡಿ ಮಿಲ್ಕ, ಪೂರ ಕೊಂಡೆ ಕವಿಸು. ಮತ್ತೆಲ್ಲಿ ನಡ್ದಿ ಮೈ ಮನಸ್ಕೋತ. ಹಾಂ ಸ್ವಲ್ಪ ತಿರುಗಾಡಿ ಬರುತ್ತೆ ಫ್ರೆಂಡ್ಸ್ ಇದು ಆಗಿದ್ರೆ. ಓಕೆ, ಇವಾಗ ಇವು ಹಾಗೆ ಇರುತ್ತೆ ಫ್ರೆಂಡ್ಸ್. ಆ ಕಡೆ ಸ್ವಲ್ಪ ತಿರುಗಾಡ್ಬಿಟ್ಟು ಬಂದು ಕುಡಿಯುತ್ತೆ. ಇದು ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಸ್ವಲ್ಪ ಉಳಿಸಿದೆಯಲ್ಲ, ಇದಕ್ಕೇನು ಮಾಡ್ತೀನಿ, ಈ ಥರ ಲಬ್ಬರ್ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಹಾಗೆ ಇಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಲಬ್ಬರ್ ಪ್ಯಾಕ್ ಮಾಡ್ತೀನಿ. ಇವಾಗ ನಾನು ಈ ಥರ ಏನಾದರೂ ಪುಂಡಿ ಪಲ್ಯ ಈ ಥರ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಫ್ರೆಂಡ್ಸ್, ಅದೇನು ಮಾಡ್ತೀನಿ, ಪುಂಡಿ ಪಲ್ಯ ಅದು ಎಲ್ಲ ಲಬ್ಬರ್ ಹಾಕಿ ಕೊಡ್ತಾರಲ್ವ, ಆ ಲಬ್ಬರ್ ಏನು ಮಾಡ್ತೀನಿ ನಾನು ಹಾಗೇ ಇಡ್ತೀನಿ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ, ಹಾಗೇ ಇಟ್ಬಿಡ್ತೀನಿ. ಹೀಗೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಬಿಸಾಡಲ್ಲ ಫ್ರೆಂಡ್ಸ್. ಕೊತ್ತಂಬರಿ ಮತ್ತು ಕರಿಬೇವು ಈ ಥರ ತರ್ತೀವಲ್ಲ ನಾವು ಮಾರ್ಕೆಟಲ್ಲಿ, ಅದಕ್ಕೆ ಲಬ್ಬರ್ ಪ್ಯಾಕ್ ಮಾಡಿ ಕೊಡ್ತಾರೆ. ಈ ಥರ ಸೂಡು ಕಟ್ಬಿಟ್ಟು ಕೊಡ್ತಾರಲ್ವ, ಅದೇನು ಮಾಡ್ತೀನಿ ನಾನು ಈ ಥರ ಉಳಿಸ್ಕೊತೀನಿ. ಯಾವುದು ಬಿಸಾಡಬಾರ್ದು ಫ್ರೆಂಡ್ಸ್. ಇವು ಲಬ್ಬರ್ ಅಂದ್ರೆ ಏನಕ್ಕಾದರೂ ಯೂಸ್ ಆಗುತ್ತೆ. ತೋರಿಸ್ತೀನಿ ನಿಮಗೆ, ಇದು ಟೈಟ್ ಕೂತಿದೆ, ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಒಂದು ತೆಗೆದ್ಬಿಟ್ಟೆ, ಒಂದು ತೆಗೆದು ನೋಡಿ ಈ ಥರ ಕಟ್ಟಿದ್ದೀನಿ. ನೋಡಿದ್ರಲ್ಲ, ಏನಕ್ಕಾದರೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದು ಏನು ಮಾಡಬೇಕು, ಫ್ರಿಜ್ಜಲ್ಲಿ ನಾವು ಈ ಥರ ಇಟ್ರೂ ಏನು ಟೆನ್ಷನ್ ಇಲ್ಲ. ಈ ಥರ ಬೀಸ ಈ ಥರ ಇಟ್ರೂ ಏನು ಟೆನ್ಷನ್ ಇಲ್ಲ, ಚೆಲ್ಲಲ್ಲ ಹಾಲು. ಏನಕ್ಕಾದರೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಏನೇ ವಸ್ತು ಇದ್ದರೂ ನಾನು ಬಿಸಾಡಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪೂಜೆ ಕೂಡ ಆಯ್ತು. ಇವಾಗ ಹೇಗೆ ಬಂದಿದೆ ಅಂತ, ನಮ್ಮ ಮನೆ ಪೂಜೆ ಹೇಗೆ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಹೂವು ಓನ್ಲಿ ಗುಲಾಬಿ ಫೂಲ್ ಸಿಕ್ಕಿದೆ, ಹೂವು ಸಿಕ್ಕಿದ್ದಾವೆ ಫ್ರೆಂಡ್ಸ್. ಸೇವಂತಿ ಹೂವು ಸಿಕ್ಕಿಲ್ಲ ನನಗೆ. ಆ ಸೇವಂತಿ ಹೂವು ಮತ್ತು ಗುಲಾಬಿ ಹೂವು ಇದ್ದರೆ ಆ ದೇವರಿಗೆ ಒಂದು ಕಳೆ ಬರುತ್ತೆ. ಆ ಕಳೆ ಸೂಪರ್, ನೋಡೋಕ್ಕೆ ಕನಸಾಲದು. ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಆದರೂ ನನ್ನ ಫೇವ್ರೆಟ್ ಹೂವು ಇದೆ ಅದರಲ್ಲಿ. ಈ ಕಡೆಯಿಂದ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಫ್ರೆಂಡ್ಸ್, ಹೇಗೆ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ. ಮನೆ ಪೂಜೆ ಕೂಡ ಆಯ್ತು. ಇವಾಗ ಈ ಕಡೆ ಲಕ್ಷ್ಮೀ ತಾಯಿ ಮೇಲೆ ಹೂವು ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? 2 ಕಲರ್, ಒಂದು ಆರೆಂಜ್ ಕಲರ್, ರೆಡ್ ಕಲರ್ ಹೂವು ಸಿಕ್ಕಿದೆ. ಆದರೆ ನನಗೆ ಸೇವಂತಿ ಗುಲಾಬಿ ಪೂಜೆ ಮಾಡುವಾಗ ಇರಬೇಕು ಫ್ರೆಂಡ್ಸ್. ಎಷ್ಟು ಖುಷಿಯಿಂದ ಪೂಜೆ ಮಾಡ್ತೀನಿ ನಾನು, ಕೇಳಲೇಬೇಡಿ. ಆ ಖುಷಿನೇ ನನಗೆ ಬೇರೆ. ಸೇವಂತಿ ಮತ್ತು ಗುಲಾಬಿ, ಅರಿಶಿನ ಕುಂಕುಮ ಇರೋ ಥರ ಇರುತ್ತೆ ಫ್ರೆಂಡ್ಸ್ ಸೇವಂತಿ ಮತ್ತು ಗುಲಾಬಿ ಹೂ ಇದ್ದರೆ. ಇವಾಗ ನಾವು ಅರಿಶಿನ ಕುಂಕುಮ ಹೇಗಿರುತ್ತೆ ನೋಡಿ ದೇವರ ಮುಂದೆ, ಹಾಗೆ ಗುಲಾಬಿ ಮತ್ತು ಸೇವಂತಿ ಇದ್ದರೆ ಅರಿಶಿನ ಕುಂಕುಮ ದೇವರಿಗೆ ತಲೆ ಮೇಲೆ ಹೂವು ಹಚ್ಚಿದಾಗೆ ಆಗುತ್ತೆ. ಅವರು ಪರ್ಫೆಕ್ಟ್ ಸೂಪರಾಗಿ ಕಾಣಿಸ್ತಾರೆ ಫ್ರೆಂಡ್ಸ್. ಹಾಗಾಗಿ ಸಿಗಲಿಲ್ಲ ಫ್ರೆಂಡ್ಸ್, ನೋಡಿದೆ ಆದರೂ ಸಿಗಲಿಲ್ಲ. ಪೂಜೆ ಅಂತೂ ಆಯಿತು ಫ್ರೆಂಡ್ಸ್. ಇವಾಗ ಊಟ ಮಾಡ್ತೀನಿ. ಊಟ ಮಾಡುವಾಗ ಮತ್ತೆ ಸಿಗ್ತೀನಿ. ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಈ ಕಡೆ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅವಾಗವಾಗ ಸಾಂಗ್ ಕೇಳ್ತೀನಿ ಅವಾಗವಾಗನ. ನನಗೆ ಸಾಂಗ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಹಾಗಾಗಿ ನನಗೋಸ್ಕರನೇ ಒಂದು ಬಾಕ್ಸ್ ತಂದಿದ್ದಾರೆ ನೋಡಿ. ನಾನು ಅವಾಗವಾಗ ನನಗೆ ಬೋರ್ ಆದರೆ ನಾನು ಸಾಂಗ್ಸ್ ಕೇಳ್ತೀನಿ. ಅದು ಬಾಕ್ಸು ನೋಡ್ತೀರಾ ಚೆನ್ನಾಗಿ ನೋಡಿ, ಇದು ಬಾಕ್ಸ್ ಫ್ರೆಂಡ್ಸ್. ಸಾಂಗ್ ಬ್ಲೂಟೂತ್ ಆನ್ ಮಾಡಿದ್ರೆ ಅದರಿಂದ ಸಾಂಗ್ ಬರುತ್ತೆ. ಓಕೆ ಫ್ರೆಂಡ್ಸ್, ಊಟ ಆದಮೇಲೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಲಾಂಗ್ ಆಗುತ್ತೆ, ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.